ಸಾಕ್ಷಿ ಆಫೀಸ್ಗೆ ಹೋಗಬೇಕು ಅಂತ ರೆಡಿಯಾಗಿ ಮೊದಲು ಈ ಫೈಲ್ಸ್ ಬಗ್ಗೆ ಅರವಿಂದ್ ಸರ್ ಹತ್ರ ಮಾತಾಡಬೇಕು. ಅದಾದಮೇಲೆ ಹೋಗಿ ನಾನು ಭಾಗಮಂಡಲ ಹತ್ರ ಹೋಗಿ ಫೈಲ್ಸ್ ಬಗ್ಗೆ ತಿಳ್ಕೋಬೇಕು. ಆ ಜಾಗ ಹೇಗಿದೆ, ಏನಾಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡ್ರೆ ಆಗ ನಮಗೂ ಸಹಾಯ ಆಗುತ್ತೆ. ಅಷ್ಟೆಲ್ಲ ಬೆಲೆ ಬಾಳುವಂತಹ ಜಾಗನ ಬಿಟ್ಟು ಫೈಲ್ಸ್ ಬಗ್ಗೆನೂ ಮಾತಾಡದೆ ಅರವಿಂದ್ ಸರ್ ಯಾಕೆ ಸುಮ್ಮನೆ ಇದ್ದಾರೆ? ಅಷ್ಟಕ್ಕೂ ಅಗ್ನಿ ಸರ್ಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಿಮ್ಮ ಸರ್ನ ಕೇಳು ಅಂತಿದ್ದಾರೆ. ಏನು ಮಾಡೋದು ಅಂತ ಸಾಕ್ಷಿ ಅಂದ್ಕೊಂಡು ಮನೆಗೆ ಬರ್ತಾರೆ. ಬಂದಿದ ತಕ್ಷಣವೇ ಆಗ ಸಾಕ್ಷಿ, ನೀನೇನು ಬಂದಿದ್ದು? ತುಂಬ ಖುಷಿ ಆಯಿತು ನಿನ್ನನ್ನು ನೋಡಿ. ಇದೇನಿದು ಬೆಳಬೆಳಿಗ್ಗೆನೆ ಬಂದುಬಿಟ್ಟಿದ್ಯಾ? ಏನು ಅಗ್ನಿ ಅಣ್ಣನ ಭೇಟಿ ಮಾಡಬೇಕು ಅಂತಾನಾ ಅಂತ ಅದಿತಿ ಹೇಳಿದಾಗ, ಇಲ್ಲ ಅರವಿಂದ್ ಸರ್ ಹತ್ರ ಸ್ವಲ್ಪ ಫೈಲ್ಸ್ ಬಗ್ಗೆ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ ಅಂತ ಅದಿತಿ ಹತ್ರ ಹೇಳ್ತಾರೆ. ಸಾಕ್ಷಿ, ಸರಿ ಆಯಿತು ನಿನಗೋಸ್ಕರ ಅಂತಾನೆ ನಾನೇ ಹೋಗಿ ಕಾಫಿ ಮಾಡಿಕೊಂಡು ಬರ್ತೀನಿ, ನೀನು ಆರಾಮಾಗಿ ಕೂತಿರು ಅಂತ ಸಾಕ್ಷಿ ಹತ್ರ ಆ ರೀತಿ ಹೇಳಿ ಹೋಗ್ತಾರೆ. ಆಗ ಅಗ್ನಿಯವರೆಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಸಾಕ್ಷಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನು ಸಾಕ್ಷಿ ಅಗ್ನಿ ಅಣ್ಣನ ಹುಡುಕ್ತಿದೀಯಾ? ಅವರು ಎಲ್ಲಿದ್ದಾರೆ ಅಂತ? ಅಣ್ಣ ರೂಮಲ್ಲಿ ಇದ್ದಾರೆ ಅಂತ ಅದಿತಿ ಹೇಳಿದ ತಕ್ಷಣ, ಇಲ್ಲ ನಾನು ಅರವಿಂದ್ ಸರ್ ಎಲ್ಲಿದ್ದಾರೆ ಅಂತ ನೋಡ್ತಿದ್ದೆ, ಅವ್ರ ಜೊತೆ ಮಾತಾಡಬೇಕು. ಅಗ್ನಿಯವ್ರ ಬಗ್ಗೆ ನಾನು ಯಾಕೆ ಕೇಳಲಿ? ಅಷ್ಟಕ್ಕೂ ಅವರನ್ನು ಯಾಕೆ ಹುಡುಕ್ಲಿ ಅಂತ ಸಾಕ್ಷಿ ಹೇಳ್ತಾರೆ. ಆದರೆ ಇಲ್ಲಿ ಸಾಕ್ಷಿ ಅಗ್ನಿನೇ ಹುಡುಕ್ತಾ ಇರ್ತಾರೆ, ಆದರೆ ಸುಮ್ಮನೆ ಹೇಳ್ತಿರ್ತಾರೆ. ಹಾಗೆ ಸಾಕ್ಷಿ ಬಂದಿರೋ ವಿಷಯ ಗೋಪಿ ಹೋಗಿ ಹೇಳಿದ ತಕ್ಷಣನೇ, ಏನು ಹೇಳ್ತಿದ್ಯಾ? ಸಾಕ್ಷಿ ಮನೆಗೆ ಬಂದಿದ್ದಾರಾ ಅಂತ ಅಗ್ನಿ ತುಂಬ ಖುಷಿ ಪಡ್ತಾರೆ. ಇದೇನಿದು ಸಾಕ್ಷಿ ಹೆಸರು ಹೇಳಿದ ತಕ್ಷಣವೇ ಇಷ್ಟೊಂದು ಖುಷಿ ಪಡ್ತಿದ್ದೀರಲ್ಲ? ಅಲ್ಲ, ಅವ್ರ ಮನೆಗೆ ಬಂದಿದ್ದಾರೆ ಅಂದಿದ ತಕ್ಷಣ ಈಗ ಬೇಜಾರಲ್ಲಿ ಕೂತಿದ್ದವರು ಇಷ್ಟು ಖುಷಿಯಿಂದ ಮಾತಾಡ್ತಿದ್ದೀರಲ್ಲ, ಏನು ವಿಷಯ ಅಂತ ಗೋಪಿ ಹೇಳಿದ ತಕ್ಷಣ, ಹಾಗೆಲ್ಲ ಏನೂ ಇಲ್ಲ, ಅಲ್ಲ ಬೆಳಬೆಳಿಗ್ಗೆನೆ ಬಂದಿದ್ದಾರಲ್ಲ ಅದಕ್ಕೆ ಯಾಕೆ ಬಂದಿರಬಹುದು ಅಂತ, ಇಲ್ಲ ಫೈಲ್ಸ್ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಬಂದಿರಬಹುದು ಅಂತ ಅನ್ಕೋತಿದ್ದೆ ಅಷ್ಟೇ. ಅಂದಾಗೆ ಸಾಕ್ಷಿ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಯಾಕೆ ಬಂದಿದ್ದಾರೆ ಏನು ಅಂತ ಕೇಳ್ತೀನಿ. ಫೈಲ್ಸ್ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಬಂದಿದ್ರೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಆಗ ಅಗ್ನಿ ಹೇಳ್ತಾರೆ. ಅಷ್ಟರಲ್ಲಿ ಅರವಿಂದ್ ಸರ್ ಹತ್ರ ಮಾತಾಡಬೇಕು ಅಂತ ಹೋಗ್ತಾ ಇರ್ತಾರೆ ಸಾಕ್ಷಿ. ಆಗ ಅಗ್ನಿ ಬಂದಿದ ತಕ್ಷಣವೇ, ಇದೇನಿದು ಬೆಳಬೆಳಿಗ್ಗೆ ಬಂದುಬಿಟ್ಟಿದ್ದೀರಾ? ಅಲ್ಲ ಇಷ್ಟೊತ್ತಿಗಾಗಲೇ ಆಫೀಸ್ಗೆ ಹೋಗಬೇಕಿತ್ತು, ಆದರೆ ಇಲ್ಲಿಗೆ ಬಂದಿದ್ದೀರಲ್ಲ ಯಾಕೆ ಅಂತ ಅಗ್ನಿ ಕೇಳಿದಾಗ, ಅದು ಅಗ್ನಿ ಸರ್, ಅದೇ ಭಾಗಮಂಡಲ ಫೈಲ್ಸ್ ಬಗ್ಗೆ ಮಾತಾಡಬೇಕಿತ್ತಲ್ಲ ಅರವಿಂದ್ ಸರ್ ಹತ್ರ, ಮಾತಾಡೋಣ ಅಂತ ಬಂದೆ. ಹಾಗೆ ಅರವಿಂದ್ ಸರ್ ಈಗ ಆಫೀಸ್ಗೆ ಬರಲ್ಲ ಅಲ್ವಾ, ಅದಕ್ಕೆ ನಾನೇ ಮನೆಗೆ ಬಂದೆ ಮಾತಾಡೋಣ ಅಂತ ಸಾಕ್ಷಿ ಹೇಳ್ತಾರೆ. ಹೌದಾ, ಸರಿ ಆಯಿತು, ಕಾಫಿ ಕುಡಿದ್ರೆ ನಿಮಗೋಸ್ಕರ ಅಂತ ಕಾಫಿ ಮಾಡೋಕ್ಕೆ ಹೇಳ್ತೀನಿ. ಗೋಪಿ ಸಾಕ್ಷಿಗೆ ಕಾಫಿ ತಗೊಂಡು ಬಾ ಅಂತ ಹೇಳಿದ ತಕ್ಷಣ ಆಗ ಅದಿತಿ ಕಾಫಿ ತಗೊಂಡು ಬರ್ತಾರೆ. ಪರವಾಗಿಲ್ಲ ಅಣ್ಣ, ಸಾಕ್ಷಿಗೋಸ್ಕರ ಅಂತ ನಾನೇ ಹೋಗಿ ಕಾಫಿ ಮಾಡ್ಕೊಂಡು ಬಂದೆ, ಆದರೆ ನೀನು ನೋಡಿದರೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ, ಹಾಗೆ ಯಾರು ಬಂದರೂ ಕೂಡ ಏನು ಬೇಕು ಅಂತ ಕೇಳಲ್ಲ, ಅಂಥದ್ರಲ್ಲಿ ಸಾಕ್ಷಿ ಬಂದಿದ ತಕ್ಷಣ ಕಾಫಿ ಕುಡಿತೀರಾ ಅಂತೆಲ್ಲ ಕೇಳ್ತಿದ್ಯಾ, ಏನು ವಿಷಯ ಅಂತ ಆಗ ಅದಿತಿ ಹೇಳ್ತಾರೆ. ಆಗಲ್ಲ ಅದಿತಿ, ಬೆಳಗ್ಗೆನೇ ಬಂದಿದ್ದಾರಲ್ಲ ಅದಕ್ಕೆ ಕಾಫಿ ಕೊಡೋಣ ಅಂತ ಅನ್ನಿಸ್ತು. ಅದರಲ್ಲೂ ನಮ್ಮ ಆಫೀಸಲ್ಲಿ ಹೋಗಿದ ತಕ್ಷಣವೇ ಸಾಕ್ಷಿ ಕಾಫಿ ಕುಡಿತಾರೆ, ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಅಗ್ನಿ ಹೇಳಿದಾಗ, ಸಾಕ್ಷಿ ಏನು ಮಾಡ್ತಾರೆ, ಹಾಗೆ ಯಾವಾಗ ಕಾಫಿ ಕುಡಿತಾರೆ ಎಲ್ಲ ಗೊತ್ತಿದೆ ಅನಿಸುತ್ತೆ ಸಾಕ್ಷಿ ಬಗ್ಗೆ ನಮಗಿಂತ. ಹಾಗೆ ಸಾಕ್ಷಿಗಿಂತ ನಿನಗೆ ತುಂಬ ಜಾಸ್ತಿ ಗೊತ್ತಿರೋ ಥರ ಇದೆ ಅಲ್ವಾ ಅಗ್ನಿ ಅಣ್ಣ ಅಂತ ಅದಿತಿ ಹೇಳಿದ ತಕ್ಷಣವೇ, ಹಾಗೆಲ್ಲ ಏನೂ ಇಲ್ಲ ಅಂತ ಆಗ ಅಗ್ನಿ ಹೇಳಿ, ನಾನು ರೆಡಿ ಆಗ್ತೀನಿ, ನಾನು ಕೂಡ ಆಫೀಸ್ಗೆ ಬರಬೇಕಲ್ವಾ, ನೀವು ಅರವಿಂದ್ ಸರ್ ಹತ್ರ ಮಾತಾಡ್ಕೊಂಡು ಬನ್ನಿ, ಅದಾದಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಆಫೀಸ್ಗೆ ಅಂತ ಅಗ್ನಿ ಹೇಳ್ತಾರೆ. ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿದಾಗ, ನಾನು ಕರ್ಕೊಂಡು ಹೋಗ್ತೀನಿ, ಹೇಗೋ ಇಬ್ಬರು ಒಂದೇ ಕಡೆ ಒಂದೇ ಆಫೀಸ್ಗೆ ಅಲ್ವಾ ಹೋಗೋದು, ಅದಕ್ಕೆ ಇಬ್ಬರು ಜೊತೆಗೆ ಹೋಗ್ಬೋದಲ್ವಾ ಅಂತ ಅಗ್ನಿ ಹೇಳಿದ ತಕ್ಷಣ, ಹೌದು ಇಬ್ಬರು ಕೂಡ ಒಂದೇ ಕಡೆ ಹೋಗ್ತಿದ್ದೀರಾ, ಜೊತೆಗೆ ಹೋಗ್ಬೋದು ಅಂತ ಅಗ್ನಿ ಅಣ್ಣ ಡ್ರಾಪ್ ಮಾಡ್ತಾನೆ ಅಂತ ಅದಿತಿ ಹೇಳ್ತಾರೆ. ಸರಿ ಆಯಿತು, ನಾನು ಸರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಆಗ ಸಾಕ್ಷಿ ಹೋಗ್ತಾರೆ. ಹೋಗಿದ ತಕ್ಷಣವೇ, ಇದೇನು ಸಾಕ್ಷಿ ಬೆಳಬೆಳಿಗ್ಗೆ ಸರ್ಪ್ರೈಸ್ ಕೊಟ್ಬಿಟ್ಟಿದ್ಯಾ, ಏನು ವಿಷಯ, ಏನು ಫೈಲ್ಸ್ ತೊಗೊಂಡು ಬಂದಿದ್ಯಾ, ಏನಾದರೂ ಮಾತಾಡಬೇಕಿತ್ತ ಅಂದಾಗ, ಹೌದು ಸರ್ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಫೈಲ್ಸ್ ತಗೊಂಡು ಬಂದಿದ್ದೀನಿ, ಅದು ಭಾಗಮಂಡಲ ಫೈಲ್ಸ್ ಬಗ್ಗೆ ಮಾತಾಡಬೇಕಿತ್ತು. ಇದ್ರ ಬಗ್ಗೆ ನಾನು ಅಗ್ನಿ ಸರ್ ಹತ್ರ ಕೇಳಿದೆ, ಅವರಿಗೂ ಕೂಡ ಗೊತ್ತಿಲ್ಲ ಅಂದರು, ಅದಕ್ಕೆ ನಿಮ್ಮ ಹತ್ರನೇ ಕೇಳಿ ಅಂದಿದ್ದಕ್ಕೆ ನಾನು ಫೋನಲ್ಲಿ ಮಾತಾಡೋದು ಬೇಡ, ಹಾಗೆ ಭೇಟಿ ಮಾಡಿ ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ. ಇದ್ರ ಬಗ್ಗೆ ನೀವು ಯಾಕೆ ಏನು ಹೇಳಲಿಲ್ಲ, ಯಾಕೇನು ಮಾತಾಡ್ತಿಲ್ಲ ಅಂತ ಸಾಕ್ಷಿ ಹೇಳಿದ ತಕ್ಷಣವೇ ಆಗ ಅರವಿಂದ್ಗೆ ಆಶ್ಚರ್ಯ ಆಗುತ್ತೆ. ಭಾಗಮಂಡಲ ಫೈಲ್ಸ್ ಬಗ್ಗೆ ಹೇಳ್ತಿದ್ಯಾ, ಅಷ್ಟಕ್ಕೂ ಅದು ನಿನಗೆ ಹೇಗೆ ಸಿಕ್ತು? ಅದನ್ನು ನಾನು ಎತ್ತಿಟ್ಟಿದ್ದೆ, ಆದರೆ ಅದು ಹೇಗೆ ಸಿಕ್ತು ಗೊತ್ತಾಗ್ತಿಲ್ವಲ್ಲ ಅಂತ ಅರವಿಂದ್ ಹೇಳಿದಾಗ, ಅಂದಾಗೆ ಅದು ನನಗೆ ಕೆಲವೊಂದು ಫೈಲ್ಸ್ ಬೇಕಿತ್ತು, ಆಫೀಸ್ ಬಗ್ಗೆ ತಿಳ್ಕೋಬೇಕು ಅಂತ ನಾನು ಫೈಲ್ಸ್ನ ಹುಡುಕಕ್ಕೆ ಹೋಗಿದ್ದೆ, ಆದರೆ ಈಗ ನೋಡಿದರೆ ಫೈಲ್ ಸಿಕ್ಕಿದೆ. ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಗೊತ್ತಾಯಿತು ತುಂಬ ಬೆಲೆ ಬಾಳುವಂತಹ ಜಾಗ, ಆದರೆ ಅದ್ರ ಬಗ್ಗೆ ಏನು ಮಾತಾಡದೆ ಯಾಕೆ ಹಾಗೆ ಇದೆ, ಹಾಗೆ ಫೈಲ್ಸ್ ಕೂಡ ಇಷ್ಟೊಂದು ಹಳೇದಾಗಿದೆ, ಇದ್ರ ಬಗ್ಗೆ ನೀವು ಮಾತಾಡೇ ಇಲ್ಲ ಅನಿಸುತ್ತೆ, ಹಾಗೆ ಇದ್ರ ಬಗ್ಗೆ ಏನು ಹೇಳೋದೇ ಬೇಡ, ಹಾಗೆ ಇರಲಿ ಅಂತ ನೀವು ಅಗ್ನಿ ಸರ್ ಹತ್ರ ಹೇಳಿದ್ರಂತೆ, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಅಂಥದ್ದು ಏನಾಯಿತು? ಅಷ್ಟಕ್ಕೂ ಇದನ್ನೆಲ್ಲ ಯಾಕೆ ಅರ್ಧದಲ್ಲೇ ಬಿಟ್ಟಿದ್ದೀರಾ? ಭಾಗಮಂಡಲ ಹತ್ರ ನಾನು ಹೋಗಿ ಒಂದು ಸಲ ನೋಡ್ಕೊಂಡು ಬರ್ತೀನಿ, ಆ ಜಾಗ ಹೇಗಿದೆ ಅಂತ ತಿಳ್ಕೊಂಡ್ರೆ ನನಗೂ ಕೂಡ ಎಲ್ಲ ಗೊತ್ತಾಗುತ್ತೆ ಅಂತ ಸಾಕ್ಷಿ ಹೇಳಿದಾಗ, ಸಾಕ್ಷಿ ನೋಡು, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗೋದಕ್ಕೆ, ನಾನು ಇಷ್ಟೆಲ್ಲ ಬದಲಾಗೋದಕ್ಕೆ, ಹಾಗೆ ಅಗ್ನಿ ಮತ್ತು ನಾನು ಮಾತಾಡದೆ ದೂರ ಇರೋದಕ್ಕೆ ಎಲ್ಲದಕ್ಕೂ ಕಾರಣ ಭಾಗಮಂಡಲ. ಹಾಗೆ ಆ ಮನೆಯಿಂದಾನೇ ನನ್ನ ಜೀವನ ಇಷ್ಟೆಲ್ಲ ಬದಲಾಗಿದ್ದು, ನಾನು ಭಾಗಮಂಡಲಕ್ಕೆ ಯಾವತ್ತೂ ಹೋಗಿರಲಿಲ್ಲ ಅಂದಿದ್ದಿದ್ರೆ
ಇಷ್ಟೆಲ್ಲ ಆಗ್ತಾ ಇರಲಿಲ್ಲ, ನಮ್ಮ ಜೀವನ ಇಷ್ಟೆಲ್ಲ ಬದಲಾಗ್ತಾನೂ ಇರಲಿಲ್ಲ ಅಂತ ಸಾಕ್ಷಿ ಹತ್ರ ಅರವಿಂದ್ ಹೇಳಿದ ತಕ್ಷಣವೇ, ಏನು ಹೇಳ್ತಿದ್ದೀರಾ ಸರ್, ನನಗಂತೂ ಅರ್ಥ ಆಗ್ತಿಲ್ಲ. ಅಲ್ಲ ಅಂಥದ್ದು ಏನಾಯಿತು ಅಷ್ಟಕ್ಕೂ ಆ ಮನೆ ಮತ್ತು ಆ ಜಾಗ ಎಲ್ಲದನ್ನು ನೀವು ಹಾಗೇ ಬಿಟ್ಟಿದ್ದೀರಾ. ಆದರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ವಲ್ಲ, ಅದು ನಿಜವಾಗ್ಲೂ ತುಂಬ ಬೆಲೆ ಬಾಳುವಂತಹ ಜಾಗ ಅಂತ ಸಾಕ್ಷಿ ಹೇಳ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.